ಸರ್ ನಮಸ್ಕಾರ ರೀ. ನಾವು ಆದಿವಾಸಿ ಜನಗಳು, ಕಾಡಲ್ಲಿ ಇರೋ ವನವಾಸಿ ನಾವು ಜನಗಳು, ನಾವು ಮಂಗೆ ಹೊಡೋರು, ಹಂದಿ ಹೊಡೋರು ಜನ, ಕಾಡಲ್ಲಿ ನಾವು ಜೀವನ ಮಾಡೋರು. ನಮಗೂ ಯಾವ ಸರ್ಕಾರ ನಮ್ಗೆ ನೋಡೋದಿಲ್ಲ, ಯಾವ ಸರ್ಕಾರ ಬಂದು ನಮಗೂ ಸಹಾಯ ಮಾಡೋದಿಲ್ಲ. ನಮಗೂ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡು, ಇನ್ಕಮ್, ಜಾತಿ ಪ್ರಮಾಣ ಪತ್ರ ಏನು ಇಲ್ಲ ನಮ್ಮ ಕಡೆ. ನಮ್ಮ ಮಕ್ಕಳಿಗೆ ಶಾಲೆ ಇಲ್ಲ, ಮನಿ ಇಲ್ಲ, ಜಾಗ ಇಲ್ಲ, ಇರಕ್ಕೆ ಜಾಗ ಇಲ್ಲ. ನಮಗೂ ಅಲ್ಲಿ ಜಂಗಲಲ್ಲಿ, ಕಾಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಓಡಿಸ್ತಿ ಊರ್ ಕಡೆ ಕಳಿಸ್ತಾರೆ. ಊರಿನ ಪೊಲೀಸ್ ನಮ್ಮನ್ನ ತೊಂದರೆ ಕೊಡ್ತಾರೆ. ನೀವು ಕಳ್ತನೆ ಮಾಡ್ತೀರಾ, ಈ ತರ ಮಾಡ್ತಾರ ಅಂತ ನಮ್ಮಲ್ಲಿ ಮತ್ತೆ ಡೌಟ್ ಮಾಡಿ ಮತ್ತೆ ಹೊಡ್ತಾರೆ. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಮರಿ ಮಕ್ಕಳು ಇದ್ದಾರೆ ಸರ್. ನಮ್ಗೂ ಕಾಳಜಿ ಇಲ್ಲ, ನಾವು ಮನುಷ್ಯರು ಅಲ್ಲ, ನಾವು ಜೀವ ಇಲ್ಲ. ನೀವು ಮಕ್ಕಳು ಇದಾರ, ನಿಮ್ಗೂ ಮಕ್ಕಳಿದಾರೆ, ನಮಗೂ ಮಕ್ಕಳಿಲ್ಲ. ನಿಮ್ಗೂ ಆತ್ಮ ಇದೆ, ನಮ್ಗೂ ಆತ್ಮ ಇಲ್ಲ. ನಮ್ಗೂ ಸಹಾಯ ಮಾಡ್ರಿ, ನಮ್ಗೂ ನೋಡ್ರಿ. ಬಂದು ನಮ್ಮ ಪರಿಸ್ಥಿತಿ, ಗಂಭೀರ ಪರಿಸ್ಥಿತಿ ನಾವು ಇದ್ದೀವಿ. ನಮ್ಗೂ ನೀವು ಸಹಾಯ ಮಾಡ್ರಿ, ನಮ್ಗೂ ಬಂದು ನಮ್ಮ ಎಂಕ್ವೈರಿ ಮಾಡ್ರಿ. ನಮ್ಗೆ ಏನಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್. 50-60 ವರ್ಷಗಳಿಂದ ಆದಿವಾಸಿ ಹಕ್ಕಿ ಬಿಕ್ಕಿ ಜನಾಂಗ ಇರ್ಬೋದು, ಕಾಡು ಜನರು ಇರ್ಬೋದು, ಕಾಡುಗೊಲ್ಲರು ಇರ್ಬೋದು, ಹಾಗೂ ಮಂಗೆ ಹಿಡಿದು ತಿನ್ನುವಂತ ಒಂದು ಕಾಡು ಜನರ ಪರಿಸ್ಥಿತಿ ಇನ್ನೋವರೆಗೂ ಕೂಡ 78 ವರ್ಷ ಸ್ವತಂತ್ರ ಸಿಕ್ಕರು ಕೂಡ ಈಗ ಕೆಲವೇ ದಿನಗಳಲ್ಲಿ ನಮ್ಗೆ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಆದ್ರೂ ಕೂಡ ನಮಗೇನು ನಮ್ಮ ಭಾರತದ ನಾಗರಿಕರಾದ ನಮಗೆ ಇಲ್ಲಿರುವಂತ ಕಾಡು ಜನರಿಗೆ ಅವ್ರನ್ನ ಕಾಡಿನಿಂದ ಒಕ್ಕಲೆಬ್ಸಿದಾರ, ಹೊರಗೆ ಹಾಕಿದಾರ. ಆದ್ರೂ ಕೂಡ ಅವ್ರಿಗೆ ಇನ್ನೋವರೆಗೂ ಒಂದು ಭಾರತದ ನಿವಾಸಿ ಅನ್ಲಿಕ್ಕೆ ಒಂದು ಗುರುತಿನ ಚೀಟಿ ಕೂಡ ಇಲ್ಲದಂತ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾನಾಪುರ ತಾಲೂಕಿನಲ್ಲಿ ನಿರ್ಮಾಣವಾಗೈತೆ. ಅಂದ್ರೆ ಇದು ನಮ್ಗೆ ನಾಚಿಕೆಗೆಡತನ. ಯಾಕಂದ್ರೆ ಸರ್ಕಾರ ಇಷ್ಟೊಂದು ಮೂಲಭೂತ ಸೌಲಭ್ಯ ಕೊಡಾಕತೈತಿ. ಪ್ರತಿಯೊಂದು ವ್ಯಕ್ತಿಗೆ ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅವನಿಗೆ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಒಂದು ಗುರುತಿನ ಚೀಟಿ ಇರ್ಬೋದು, ಮತದಾನದ ಹಕ್ಕು ಇರ್ಬೋದು, ಅಂದ್ರೆ ಎಲ್ಲಾ ಹಕ್ಕುಗಳಿಂದ ವಂಚಿತವಾಗಿದಾರ. ಅದಕ್ಕೆ ಯಾಕೆ ಸರ್ಕಾರ ಕಣ್ಮುಚ್ಚಿಕೊಂಡಿದೆ? ಅದಕ್ಕೆ ನಾವು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಎಲ್ಲಾ ನಿವಾಸಿಗಳು, ಕಾಡು ನಿವಾಸಿಗಳ ಸಮ್ಮುಖದೊಳಗೆ ಒಂದು ಇವತ್ತು ಮನವಿ ಮಾಡಿದ್ದೇವೆ. ತಾವೇನಾದರೂ ಈ ಮನವಿಗೆ ಸ್ಪಂದಿಸಿ ಆ ಸಂಬಂಧಪಟ್ಟ ಖಾನಾಪುರ ಕಾಡಂಚಿನಲ್ಲಿ ವಾಸವಾಗಿರುವಂತ ಕಾಡು ಜನಗಳಿಗೆ ಅವರಿಗೆ ಒಂದು ಮತದಾನದ ಹಕ್ಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಕೊಡದೇ ಇಲ್ಲದೆ ಹೋದಲ್ಲಿ ಕಾಡಿನಿಂದ ಏನು ವಾಸಿಗಳದಾರ ಅವ್ರೆಲ್ಲರನ್ನು ಕರೆದುಕೊಂಡು ಬಂದು ನಾವು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೇವೆ ಅಂತೇಳಿ ಇವತ್ತಿನ ಈ ಮನವಿಯ ಮುಖ್ಯ ಉದ್ದೇಶ ಆಗಿದೆ.